ನೋಡಿ, ದ ಫ್ಯಾನ್ ಈಸ್ ಡ್ಯಾಶ್ ಆನ್ ಡ್ಯಾಶ್ ದ ಟೇಬಲ್ ಅಂತ ಇದೆ ಕ್ವೆಶನ್. ಆಪ್ಷನ್ಸ್ ನೋಡಿ, ಓವರ್, ಅಂಡರ್, ಆನ್, ಇನ್, ಈ ರೀತಿ ಪ್ರಶ್ನೆಗಳು ಬರುತ್ತೆ. ಇದು ಈಸಿ ಆಗಿದೆ. ಹೋಗ್ತಾ 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 ಡಿಫಿಕಲ್ಟಿ ಕ್ವೆಶನ್ಸ್ ನೋಡೋಣ. ಮೊದಲನೇ ನೋಡಿ, ದ ಫ್ಯಾನ್ ಈಸ್ ಡ್ಯಾಶ್ ದ ಟೇಬಲ್. ಎಲ್ಲಿರುತ್ತೆ ಫ್ಯಾನು? ಟೇಬಲ್ ನ ಮೇಲಿರುತ್ತೆ. ಮೇಲೆ ಅನ್ನೋದನ್ನ ನಾವು ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಆನ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಆನ್. ದ ಫ್ಯಾನ್ ಈಸ್ ಆನ್ ದ ಟೇಬಲ್. ಅದೇ ರೀತಿ ನೋಡಿ, ಸ್ಟೆಲ್ಲಾ ಈಟ್ ದ ಕುಕೀಸ್ ಡ್ಯಾಶ್ ದ ಕ್ಲಾಸ್ ಅಂತ ಕೇಳಿದೆ. ಅಂದ್ರೆ ಸ್ಟೆಲ್ಲಾ ಕುಕೀಸ್ ನ ತಿಂತಾ ಇದ್ದಾರೆ ಯಾವಾಗ? ಕ್ಲಾಸ್ ನಡೀತಾ ಇರ್ಬೇಕಾದ್ರೆ. ಹಾಗಾದ್ರೆ ನಡೀತಾ ಇದೆ ಅನ್ನೋದನ್ನ ನಾವ್ ಏನಂತ ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಆಪ್ಷನ್ಸ್ ನೋಡಿ, ಆನ್, ಇನ್, ಡ್ಯೂರಿಂಗ್, ಥ್ರೂ. ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಆಪ್ಷನ್ ಸಿ, ಡ್ಯೂರಿಂಗ್. ಅಂದ್ರೆ ಸ್ಟೆಲ್ಲಾ ಕುಕೀಸ್ ನ ತಿಂತಾ ಇದ್ರು ಡ್ಯೂರಿಂಗ್ ದ ಕ್ಲಾಸ್. ನೆಕ್ಸ್ಟ್ ನೋಡಿ, ಕರೆಕ್ಟ್ ದ ಸೆಂಟೆನ್ಸಸ್, ಯೂಸ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ವೇರ್ ಡಿಡ್ ಶಿ ಗೋ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇಲ್ಲಿ ಯಾವುದೋ ಒಂದು ವರ್ಡ್ ಮಿಸ್ ಆಗಿದೆ, ಆ ಸೆಂಟೆನ್ಸ್ ನ ಕರೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ಸ್ ನೋಡಿ, ಆಫ್, ಟು, ಅಟ್, ಆನ್. ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ವೇರ್ ಡಿಡ್ ಶಿ ಗೋ ಅಲ್ಲ, ಅದು ವೇರ್ ಡಿಡ್ ಶಿ ಗೋ ಟು. ಕೊನೆಯಲ್ಲಿ ಟು ಅನ್ನೋ ಒಂದು ಪದನ ನೀವು ಇಲ್ಲಿ ಬಳಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಪಿ ವಿ ಸಿಂಧು ಈಸ್ ಫೇಮಸ್ ಡ್ಯಾಶ್ ಬ್ಯಾಡ್ಮಿಂಟನ್. ಆಪ್ಷನ್ಸ್ ಅಟ್, ಆಫ್, ಆನ್, ಫಾರ್. ಕರೆಕ್ಟ್ ಆಗಿ ಹೇಳ್ತೀರಾ? ಯಾವ್ದಿದು? ಪಿ ವಿ ಸಿಂಧು ಈಸ್ ಫೇಮಸ್ ಫಾರ್ ಬ್ಯಾಡ್ಮಿಂಟನ್. ನೆಕ್ಸ್ಟ್ ನೋಡಿ, ನಿಮ್ಗೆ ಕ್ವಿಜ್ ತರ ಇರುತ್ತೆ, ನೀವು ಆನ್ಸರ್ ಮಾಡಬಹುದು. ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಹಾಕ್ತಾ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬಹುದು. ದ ಕ್ರಿಕೆಟ್ ಟೀಮ್ ಸ್ಟುಡ್ ಡ್ಯಾಶ್ ಈಚ್ ಅದರ್. ಆಪ್ಷನ್ಸ್ ನೋಡಿ, ಬಿಟ್ವೀನ್, ನೆಕ್ಸ್ಟ್ ಟು, ಆಪೋಸಿಟ್, ಬಿಹೈಂಡ್. ದ ಕ್ರಿಕೆಟ್ ಟೀಮ್ ಸ್ಟುಡ್ ಆಪೋಸಿಟ್ ಟು ಈಚ್ ಅದರ್. ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ದ ಮ್ಯಾನ್ ವಾಸ್ ಡ್ಯಾಶ್ ಸ್ಮಗ್ಲಿಂಗ್ ಅಂಡ್ ಮರ್ಡರ್. ಅಡ್ಮಿಟ್ ಟು, ಅಫ್ರೈಡ್ ಆಫ್, ಅಕ್ಯೂಸ್ ಆಫ್, ಅಗ್ರಿ ವಿತ್. ದ ಮ್ಯಾನ್ ವಾಸ್ ಅಕ್ಯೂಸ್ ಆಫ್ ಸ್ಮಗ್ಲಿಂಗ್ ಅಂಡ್ ಮರ್ಡರ್. ನೆಕ್ಸ್ಟ್ ನೋಡಿ, ಟಾಲಿವುಡ್ ಮೂವೀಸ್ ಕೆನ್ ಬಿ ಡ್ಯಾಶ್ ಹಾಲಿವುಡ್ ಇನ್ ಸಮ್ ರೆಸ್ಪೆಕ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಟಾಲಿವುಡ್ ಮೂವೀಸ್ ಕೆನ್ ಬಿ. ಆಪ್ಷನ್ಸ್ ನೋಡಿ, ಕಂಪೇರ್ ಟು, ಕಂಪೇರ್ ವಿತ್, ಕಮಿಟ್ ಟು, ಕಂಬೈನ್ ಇನ್ ಟು. ಸರಿಯಾದ ಉತ್ತರ ಆಪ್ಷನ್ ಬಿ, ಕಂಪೇರ್ ವಿತ್. ಅಂದ್ರೆ ಟಾಲಿವುಡ್ ಮೂವೀಸ್ ನ ನಾವೇನ್ ಮಾಡಬಹುದು? ಹಾಲಿವುಡ್ ಮೂವೀಸ್ ಜೊತೆಗೆ ಕಂಪೇರ್ ಮಾಡಬಹುದು. ನೋಡಿ, ಜೊತೆಗೆ ಅಂತ ಹೇಳ್ತಾ ಇದೀವಿ, ಹಾಗಾಗಿ ವಿತ್, ಕಂಪೇರ್ ವಿತ್ ಹಾಲಿವುಡ್ ಮೂವೀಸ್ ಇನ್ ಸಮ್ ರೆಸ್ಪೆಕ್ಟ್ಸ್. ಅಂದ್ರೆ ಕೆಲವೊಂದು ಫೀಲ್ಡ್ ಅಲ್ಲಿ ನಾವು ಟಾಲಿವುಡ್ ಮೂವೀಸ್ ನ ಹಾಲಿವುಡ್ ಮೂವೀಸ್ಗೆ ಕಂಪೇರ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಸಮ್ ಪರ್ಸನ್ಸ್ ಡು ನಾಟ್ ಡ್ಯಾಶ್ ಫಾರ್ ಹೆಲ್ತ್. ಆಪ್ಷನ್ಸ್ ನೋಡಿ, ಕೇರ್ ಅಬೌಟ್, ಕೇರ್ ಫಾರ್, ಕೇರ್ಫುಲ್ ಆಫ್, ಕಮಿಟ್ ಟು. ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರ್ ಫಾರ್. ಅಂದ್ರೆ ಕೆಲವೊಬ್ರು ಅವರ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸ್ತಾರೆ. ಸಮ್ ಪರ್ಸನ್ಸ್ ಇಲ್ಲಿ ಡು ನಾಟ್ ಅಂತ ಇರೋದು, ಡು ನಾಟ್ ಕೇರ್ ಫಾರ್ ಹೆಲ್ತ್. ನೆಕ್ಸ್ಟ್ ನೋಡಿ, ದ ಬೈಕ್ ವಾಸ್ ಪಾರ್ಕ್ ಡ್ಯಾಶ್ ದ ಗೇಟ್. ಆನ್ ದ ಗೇಟ್, ಇನ್ ದ ಗೇಟ್, ನಿಯರ್ ದ ಗೇಟ್, ಅಟ್ ದ ಗೇಟ್. ಯಾವ್ದು ಬರ್ಬೋದು? ನಿಯರ್ ದ ಗೇಟ್. ಅಂದ್ರೆ ಗೇಟ್ ನ ಬಳಿ ಅವರು ಬೈಕ್ ನ ನಿಲ್ಸಿದ್ರು. ನೆಕ್ಸ್ಟ್ ನೋಡಿ, ದ ಹಾರ್ಸ್ ಈಸ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಟೇಬಲ್. ಸ್ಟೇಬಲ್. ದ ಹಾರ್ಸ್ ಈಸ್ ಸ್ಟ್ಯಾಂಡಿಂಗ್ ಡ್ಯಾಶ್ ದ ಸ್ಟೇಬಲ್. ಆಪ್ಷನ್ಸ್ ನೋಡಿ, ಇನ್ ಫ್ರಂಟ್ ಆಫ್, ಓವರ್, ಬಿಹೈಂಡ್, ನಿಯರ್. ಕರೆಕ್ಟ್ ಆನ್ಸರ್ ಬಿಹೈಂಡ್. ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ಹಿ ವಾಸ್ ಲೀವ್ಡ್ ಇನ್ ದ ಸಿಟಿ ಡ್ಯಾಶ್ 1999. ಅಂದ್ರೆ ಅವರು ಆ ಸಿಟಿನಲ್ಲಿ ವಾಸವಾಗ್ತಾ ಇದ್ರು 1919 ಇಂದ. ಅದನ್ನ ನಾವು ಯಾವ್ದ್ರಿಂದ ಇಂಡಿಕೇಟ್ ಮಾಡ್ತೀವಿ? ಆಪ್ಷನ್ಸ್ ನೋಡಿ, ಫಾರ್, ಸಿನ್ಸ್, ಬೈ, ಟಿಲ್. ಸರಿಯಾದ ಉತ್ತರ ಸಿನ್ಸ್. ಅಂದ್ರೆ ಅವರು ಈ ಒಂದು ಸಿಟಿನಲ್ಲಿ ಸಿನ್ಸ್ 1999 ಅಂದ್ರೆ 1999ರಿಂದ ಇಲ್ಲಿ ವಾಸ ಆಗಿದ್ರು ಅಂತ. ನೆಕ್ಸ್ಟ್ ನೋಡಿ, ಸೋಲ್ಜರ್ಸ್ ಗೋ ಕ್ಯಾಂಪ್ ಡ್ಯಾಶ್. ಸೋಲ್ಜರ್ಸ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾರೆ. ಹೇಗೆ? ಬೈ ಬಸ್, ವಿತ್ ಬಸ್, ಇನ್ ಬಸ್, ಆನ್ ಬಸ್. ಹೆಸರಲ್ಲೇ ಗೊತ್ತಾಗುತ್ತೆ ನೋಡಿ. ವಿತ್ ಬಸ್ ಅಂದ್ರೆ ಬಸ್ ಜೊತೆಗೆ ಹೋಗ್ತಿರಲ್ಲ, ಇನ್ ಬಸ್, ಆನ್ ಬಸ್. ಇದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೈ ಬಸ್. ಅಂದ್ರೆ ಸೋಲ್ಜರ್ಸ್ ಕ್ಯಾಂಪ್ಗೆ ಬಸ್ ಮುಖಾಂತರ ಹೋಗ್ತಾ ಇದ್ರು. ನೆಕ್ಸ್ಟ್ ನೋಡಿ, ಜುಲೈ ಈಸ್ ಬ್ಯೂಟಿಫುಲ್ ಡ್ಯಾಶ್ ಹರ್ ಸಿಸ್ಟರ್. ಇನ್ ಪ್ಲೇಸ್ ಆಫ್, ಆನ್ ಬಿಹಾಫ್ ಆಫ್. ಜೂಲಿ, ಅದು ಜುಲೈ ಅಲ್ಲ. ಜೂಲಿ ಈಸ್ ವೆರಿ ಬ್ಯೂಟಿಫುಲ್ ಡ್ಯಾಶ್ ಹರ್ ಸಿಸ್ಟರ್. ಇನ್ ಪ್ಲೇಸ್ ಆಫ್, ಆನ್ ಬಿಹಾಫ್ ಆಫ್, ಇನ್ ಕಂಪ್ಯಾರಿಸನ್ ವಿತ್, ಇನ್ ಫ್ರಂಟ್ ಆಫ್, ಇನ್ ಕಂಪ್ಯಾರಿಸನ್ ಟು. ಅಂದ್ರೆ ಅವ್ರ ಸಿಸ್ಟರ್ಗೆ ಕಂಪೇರ್ ಮಾಡಿದ್ರೆ ಜೂಲಿ ಈಸ್ ವೆರಿ ಬ್ಯೂಟಿಫುಲ್, ಅದಕ್ಕಾಗಿ ಇನ್ ಕಂಪೇರ್ ಟು, ಕಂಪ್ಯಾರಿಸನ್ ಟು. ನೆಕ್ಸ್ಟ್ ನೋಡಿ, ಹಿ ಈಸ್ ಆಲ್ವೇಸ್ ಡ್ಯಾಶ್ ಲೂಸಿಂಗ್ ದ ಲವ್ ಆಫ್ ಹರ್ ಪೇರೆಂಟ್ಸ್. ಆಪ್ಷನ್ಸ್ ನೋಡಿ, ಫಾರ್ ಫಿಯರ್ ಆಫ್, ಇನ್ ನೀಡ್ ಆಫ್, ಇನ್ ಸರ್ಚ್ ಆಫ್.
ಆಪ್ಷನ್ ಸರಿಯಾಗಿರೋದು ಇನ್ ಫಿಯರ್ ಆಫ್, ಅಂದ್ರೆ ಅವನು ಹಿ ಈಸ್ ಆಲ್ವೇಸ್ ಇನ್ ಫಿಯರ್ ಆಫ್ ಲೂಸಿಂಗ್ ದ ಲವ್ ಆಫ್ ಅವರ್ ಪೇರೆಂಟ್ಸ್. ನೆಕ್ಸ್ಟ್ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಡ್ಯಾಶ್ AICTE. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಫಿಲಿಯೇಷನ್ಸ್ ಅಂತ ಹೇಳಿ, ಅಫಿಲಿಯೇಟ್ ಆಗಿರುತ್ತೆ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ಗಳು. ಹಾಗಾಗಿ ಇಲ್ಲಿ ನೋಡಿ ಆಪ್ಷನ್ಸ್ ಅಫಿಲಿಯೇಟೆಡ್ ವಿತ್, ಅಫಿಲಿಯೇಟೆಡ್ ಟು, ಅಡ್ಮಿಟ್ ಆಫ್, ಅಡ್ಮಿಟ್ ಫಾರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಅಫಿಲಿಯೇಟೆಡ್ ಟು AICTE. ನೆಕ್ಸ್ಟ್ ನೋಡಿ, ಎ ಬಿಸ್ನೆಸ್ ಮ್ಯಾನ್ ಈಸ್ ಡ್ಯಾಶ್ ದ ಬ್ಯಾಂಕ್ ಮ್ಯಾನೇಜರ್ ಫಾರ್ ಲೋನ್. ಅಂದ್ರೆ ಬಿಸ್ನೆಸ್ ಮ್ಯಾನ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿದ್ದಾರೆ ಫಾರ್ ಲೋನ್. ಅವಾಗ ಅವ್ರು ಏನ್ ಮಾಡ್ತಾರೆ, ಅಗ್ರಿ ಟು, ಅಪಾಲಜೈಸ್ ಫಾರ್, ಅಪೀಲ್ ಟು, ಅಪೀಲ್ ಟು ಬಿ. ಹಾಗಾಗಿ ಸರಿಯಾದ ಉತ್ತರ ಅಪೀಲ್, ಅಂದ್ರೆ ಕೇಳ್ಕೊಳ್ತಾರೆ. ಎ ಬಿಸ್ನೆಸ್ ಮ್ಯಾನ್ ಅಪೀಲ್ ಟು ದ ಬ್ಯಾಂಕ್ ಮ್ಯಾನೇಜರ್ ಫಾರ್ ಲೋನ್. ನೆಕ್ಸ್ಟ್ ನೋಡಿ, ಶಿ ಡ್ಯಾಶ್ ಹಿಸ್ ರೂಡ್ ಬಿಹೇವಿಯರ್. ಆಪ್ಷನ್ಸ್ ಕಂಪ್ಲೈನ್ ಅಗೇನೆಸ್ಟ್, ಕಂಪ್ಲೈನ್ ಆಫ್, ಕಂಪ್ಲೈನ್ ಫಾರ್, ಕಂಪ್ಲೈನ್ ಆನ್. She is complain of his rude behavior. Cat jumped dash the wall, on, upon, into, to. Cat jumped upon the wall. We arrived dash Delhi in evening, on, to, at, for. ಹಾಗಾದ್ರೆ ಸರಿಯಾಗಿರೋ ಆಪ್ಷನ್ಸ್ ಹೇಳ್ತೀರಾ. ವಿ ಅರೈವ್ಡ್ ಅಟ್ ಡೆಲ್ಲಿ ಇನ್ ದ ಈವ್ನಿಂಗ್. ಅಟ್ ಪ್ರದೇಶಗಳನ್ನ, ಪ್ಲೇಸ್ಗಳನ್ನ ಹೇಳ್ಬೇಕಾದ್ರೆ ನಾವು ಅಟ್ ಅನ್ನೋಂತಹ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. I am dash speaking to girls. Angry at, afraid of, afraid to, ashamed of. I am afraid of speaking to girls. There is no cure dash the common cold. ಇದು ನೀವೇ ಹೇಳ್ಬೋದು, ಈಸಿ ಆಗಿದೆ. There is no cure. ಆಪ್ಷನ್ಸ್ ನೋಡಿ, ಫಾರ್, ಟು, ಆನ್, ಆಫ್. There is no cure for the common cold. ಅಂದ್ರೆ ಕಾಮನ್ ಕೋಲ್ಡ್ಗೆ ಯಾವುದೇ ರೀತಿಯಾದಂತಹ ಕ್ಯೂರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಶಿ ಈಸ್ ಎ ವುಮೆನ್ ಡ್ಯಾಶ್ ಹಂಬಲ್ ಆರಿಜಿನ್, ಆಫ್, ಫ್ರಮ್, ವಿತ್, ಆಫ್. ಶಿ ಈಸ್ ಎ ವುಮೆನ್ ಫ್ರಮ್ ಹಂಬಲ್ ಆರಿಜಿನ್. ನೆಕ್ಸ್ಟ್ ನೋಡಿ, ಮೈ ಗ್ರ್ಯಾಂಡ್ ಮದರ್ ಎಂಜಾಯ್ಡ್ ಬೋಟಿಂಗ್ ದ ಲವ್ಲಿ ಲೇಕ್. ಡ್ಯಾಶ್ ಇದೆ, ಅಲ್ಲಿ ಏನು ಬಳಸ್ಬೋದು ನಾವು, ಆನ್, ಇನ್, ವಿತ್ ಇನ್, ಬಿಸೈಡ್. ಮೈ ಗ್ರ್ಯಾಂಡ್ ಮದರ್ ಎಂಜಾಯ್ಡ್ ಬೋಟಿಂಗ್ ಆನ್ ದ ಲವ್ಲಿ ಲೇಕ್. ನೆಕ್ಸ್ಟ್ ನೋಡಿ, ಐ ರ್ಯಾನ್ ಡ್ಯಾಶ್ John yesterday and it was a pleasant surprise. Options ನೋಡಿ, by, into, beside, of. I ran into John yesterday and it was a pleasant surprise. Next ನೋಡಿ, I accepted the offer dash certain conditions. Options in, on, by, within. ಅಂದ್ರೆ ನಾನು ಆ ಒಂದು ಆಫರ್ನ ಒಪ್ಕೋತಾ ಇದ್ದೀನಿ ಆನ್ ಸರ್ಟನ್ ಕಂಡೀಷನ್ಸ್, ಅಥವಾ ಇನ್ ಸರ್ಟನ್ ಕಂಡೀಷನ್, ಬೈ ಸರ್ಟನ್ ಕಂಡೀಷನ್ಸ್, ವಿತ್ ಇನ್ ಸರ್ಟನ್ ಕಂಡೀಷನ್. ಸರಿಯಾಗಿರೋ ಆಪ್ಷನ್ಸ್ ಆಪ್ಷನ್ ಬಿ, ಆನ್ ಸರ್ಟನ್ ಕಂಡೀಷನ್. ಇಟ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್ ಸ್ಯೂಟಬಲ್ ಡ್ಯಾಶ್ ಕ್ಯಾನ್ಸರ್. ಇದನ್ನ ಈಸಿಯಾಗಿ ಹೇಳ್ಬೋದು, ಆನ್, ಫಾರ್, ಇನ್, ಇಂಟು. ಫಾರ್ ಕ್ಯಾನ್ಸರ್, ಇಟ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್ ಸೂಟಬಲ್ ಫಾರ್ ಕ್ಯಾನ್ಸರ್. ಐ ಹ್ಯಾವ್ ನೋನ್ ಫಾರ್ ಡ್ಯಾಶ್ ಎ ಲಾಂಗ್ ಟೈಮ್. ಐ ಹ್ಯಾವ್ ನೋನ್ ಹರ್ ಫಾರ್ ಎ ಲಾಂಗ್ ಟೈಮ್. ಅಂದ್ರೆ ಅವರು, ಐ ಹ್ಯಾವ್ ನೋನ್ ಹರ್ ಫಾರ್ ಎ ಲಾಂಗ್ ಟೈಮ್, ಅವ್ರು ನಮಗೆ ಗೊತ್ತಿದೆ ಫಾರ್ ಎ ಲಾಂಗ್ ಟೈಮ್. ದೆರ್ ಈಸ್ ನಥಿಂಗ್ ಹಿ ಕುಡ್ ಡೂ ಡ್ಯಾಶ್ ವೇಟ್. ಆಪ್ಷನ್ಸ್ ನೋಡಿ, ದ್ಯಾನ್ ಅಂಡ್ ಎಕ್ಸೆಪ್ಟ್ ಅದರ್ವೈಸ್. ಇಲ್ಲಿ ಹೇಳ್ತಾ ಇರೋದು ದೆರ್ ಈಸ್ ನಥಿಂಗ್ ಹಿ ಕುಡ್ ಡೂ, ಅಂದ್ರೆ ಅವರು ಇದನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಪ್ಷನ್ಸ್ ಇಲ್ಲಿ ದ್ಯಾನ್ ಅಂಡ್ ಎಕ್ಸೆಪ್ಟ್ ಅದರ್ವೈಸ್. ಆನ್ಸರ್ ಎಕ್ಸೆಪ್ಟ್, ಅಂದ್ರೆ ಅವ್ರಿಗೆ ವೆಯ್ಟ್ ಮಾಡೋದು ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿ, ಹಿ ವಿಸಿಟ್ಸ್ ದ ನೀಡಿ ಟು ರಿಲೀವ್ ದೆಮ್ ಡ್ಯಾಶ್ ದೇರ್ ಸಫರಿಂಗ್ಸ್ ಅಂಡ್ ಪಾವರ್ಟಿ. ನೋಡಿ, ಹಿ ವಿಸಿಟ್ಸ್ ದ ನೀಡಿ ಟು ರಿಲೀವ್ ದೆಮ್ ಡ್ಯಾಶ್ ದೇರ್ ಸಫರಿಂಗ್ಸ್ ಅಂಡ್ ಪಾವರ್ಟಿ. ಆಪ್ಷನ್ಸ್ ಆಫ್, ಫ್ರಮ್, ಹಾಫ್, OFF, ಆಫ್, ON, ಆನ್. ಕರೆಕ್ಟ್ ಆಗಿರೋ ಆನ್ಸರ್ OF, ಆಫ್. ಹಿ ವಿಸಿಟ್ಸ್ ದ ನೀಡಿ ಅಂದ್ರೆ ಅವಶ್ಯಕತೆ ಇರೋರ್ನ ಅವರು ವಿಸಿಟ್ ಮಾಡ್ತಾ ಇದ್ರು. ಏನಕ್ಕೆ? ಟು ರಿಲೀವ್ ದೆಮ್ ಆಫ್, ಅಂದ್ರೆ ಅವರ ಒಂದು ಸಫರಿಂಗ್ಸ್ ಮತ್ತೆ ಪಾವರ್ಟಿಯಿಂದ ಅವರನ್ನ ರಿಲೀವ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಪೀಪಲ್ ಹೂ ಆರ್ ಅವರ್ಸ್ ಡ್ಯಾಶ್ ಹಾರ್ಡ್ ವರ್ಕ್ ಜನರಲಿ ಡು ನಾಟ್ ಸಕ್ಸೀಡ್ ಇನ್ ಲೈಫ್. ಆಪ್ಷನ್ಸ್ ಟು, ಅಬೌಟ್, ಅಟ್, ಆನ್. ಕರೆಕ್ಟ್ ಆಗಿರೋ ಆನ್ಸರು ಆಪ್ಷನ್ ಎ, ಟು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಕ್ಕಂತಹ ಪ್ರಿಪೋಸಿಷನ್ಸ್ ಬಗ್ಗೆ, ಅಂದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಏನ್ ಪ್ರಿಪೋಸಿಷನ್ಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ